ವಿಲಂ, ಬೆಂಗಳೂರು. ಇವತ್ತು ನಾವು ಹೆಲ್ದಿಯಾಗಿರೋದಕ್ಕೆ ಯಾವ ಥರ ಹ್ಯಾಬಿಟ್ಸನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ನೋಡೋಣ. 5 ಹೆಲ್ದಿ ಹ್ಯಾಬಿಟ್ಸ್ ಫಾರ್ ಯುವರ್ ಹೆಲ್ದಿ ಲೈಫ್ ಅಂತ ಹೇಳ್ತೀನಿ. ಫಸ್ಟ್, ಆಹಾರ, ವಿಹಾರ, ಆಚಾರ, ವಿಚಾರ, ವಿಶ್ರಾಮ ಅಂತ ಹೇಳ್ತೀವಿ. ಫಸ್ಟ್, ಆಹಾರ. ಡೈಟ್. ಆಹಾರ ಮೀನ್ಸ್ ಡೈಟ್. ಯಾವ ಥರ ನಾವು ಡೈಟನ್ನು ತಗೋಬೇಕು. ಡೈಟ್ ಅಂತ ಬಂದಾಗ ಈಟಿಂಗ್ ಆನ್ ಟೈಮ್ ಅಂತ ಹೇಳ್ತೀವಿ, ಈಟಿಂಗ್ ಹೆಲ್ದಿ ಫುಡ್ ಅಂತ ಹೇಳ್ತೀವಿ, ಈಟಿಂಗ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಹಿತ ಮತ್ತು ಮಿತ ಆಹಾರ ಅಂತ ಹೇಳ್ತೀವಿ. ಈಟಿಂಗ್ ಹೆಲ್ದಿ ಫುಡ್ ಅಂತ ಬಂದಾಗ ಫ್ರೆಶ್ ಫ್ರೂಟ್ಸು, ಸೀಸನಲ್ ಫ್ರೂಟ್ಸು, ಫ್ರೆಶ್ ವೆಜಿಟೇಬಲ್ಸು, ಪಲ್ಸಸ್, ಗ್ರೇನ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಕುಡ್ಕೊಂಡ್ಬಿಟ್ಟು ಆ್ಯಂಡ್ ಆಲ್ಸೋ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಇದೆಲ್ಲ ಕುಡ್ಕೊಂಡ್ಬಿಟ್ಟು ಒಂದು ಬ್ಯಾಲೆನ್ಸ್ಡ್ ಡೈಟ್ ಅಂತ ನಾವು ಹೇಳ್ತೀವಿ. ಇದನ್ನು ನಾವು ಈ ಥರದ ಫುಡ್ಡನ್ನು ನಾವು ಡೈಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ನೆಕ್ಸ್ಟ್, ವಿಹಾರ ಮೀನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ. 1 hour ಫಿಸಿಕಲ್ ಆ್ಯಕ್ಟಿವಿಟಿ ಇನ್ ಅ ಡೇ ವಿ ಮಸ್ಟ್ ಡೂ ಅಂತ ಹೇಳ್ತೀವಿ. ಫಸ್ಟ್ 1 hour ಫಿಸಿಕಲ್ ಆ್ಯಕ್ಟಿವಿಟಿಲಿ 15 minutes ಏನು ಮಾಡಬೇಕು, ವಾರ್ಮ್ ಅಪ್ ಅಂದರೆ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ 15 minutes ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ 15 minutes ಬ್ರೀದಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ 15 minutes ಮೆಡಿಟೇಷನ್ ಅಂತ ಹೇಳ್ತೀವಿ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಫಿಸಿಕಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್, ಆಚಾರ ಅಂದರೆ ಡೇ ರುಟೀನ್. ಡೇ ರುಟೀನ್ಸ್ ಆಲ್ವೇಸ್ ಡಿಸಿಪ್ಲಿನ್ ಆಗಿರಬೇಕು. ಊಟ ಟೈಮಿಗೆ ಮಾಡ್ತಾ ಇದ್ದೀವ, ನಿದ್ದೆ ಟೈಮಿಗೆ ಮಾಡ್ತಾ ಇದ್ದೀವ, ನಮ್ಮ ಕೆಲಸ ನಾವು ಟೈಮಿಗೆ ಮಾಡ್ತಾ ಇದ್ದೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಶ್ವಾಗಿಲ್ಲ, ತಿನ್ನಬೇಕು ಅನಿಸ್ತಾ ಇದೆ, ಹೋಗಿ ತಿನ್ಬಿಡೋದು. ನಿದ್ದೆ ಬರ್ತಾ ಇಲ್ಲ, ಸ್ವಲ್ಪ ಫ್ರೀ ಟೈಮಿಗೆ ಹೋಗಿ ನಿದ್ದೆ ಮಾಡಿಬಿಡೋದು. ದಿಸ್ ಶುಡ್ ನಾಟ್ ಬಿ ಟೈಮ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಟೈಮ್ ಇಟ್ಕೊಳ್ಳಿ. ಡೇ ರುಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ಡ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮಿಗೆ ಊಟ ಮಾಡ್ತಾ ಇದ್ದೀವ, ಟೈಮಿಗೆ ನಿದ್ದೆ ಮಾಡ್ತಾ ಇದ್ದೀವ, ಟೈಮಿಗೆ ಕೆಲಸ ಮಾಡ್ತಾ ಇದ್ದೀವಿ. ಆಲ್ವೇಸ್ ಎವ್ರಿಥಿಂಗ್ ಶುಡ್ ಬಿ ಆನ್ ಟೈಮ್ ಅಂತ. ಯಾರಿಗೆ ಹೈಪರ್ ಟೆನ್ಷನ್ ಇದೆ, ಯಾರಿಗೆ ಡಯಾಬಿಟೀಸ್ ಇದೆ, ಇವರು ನಾವು ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಕೋತಾ ಇದ್ದೀವ, ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೋತಾ ಇದ್ದೀವ, ರೆಗ್ಯುಲರ್ ಆಗಿ ಅಕಾರ್ಡಿಂಗ್ ಟು ಯುವರ್ ಡಿಸೀಸಸ್ ಆರ್ ಅಕಾರ್ಡಿಂಗ್ ಟು ಯುವರ್ ಡಿಸಾರ್ಡರ್ಸ್, ಅಕಾರ್ಡಿಂಗ್ ಟು ಯುವರ್ ಮೆಡಿಸಿನ್ಸ್ ನಾವು ಫುಡನ್ನು ಮೇಂಟೈನ್ ಮಾಡ್ತಾ ಇದ್ದೀವ, ನಾವು ಡೇ ರುಟೀನ್ ಅಂತ ಮೇಂಟೈನ್ ಮಾಡ್ತಾ ಇದ್ದೀವ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಕಾಲ್ಡ್ ಡೇ ರುಟೀನ್, ದಟ್ ಈಸ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ವಿಚಾರ, ದಟ್ ಈಸ್ ಥಾಟ್ ಪ್ರಾಸೆಸ್, ದಟ್ ಈಸ್ ಥಿಂಕಿಂಗ್ ಪ್ರಾಸೆಸ್. ನಾವು ಹೇಗೆ ಥಿಂಕ್ ಮಾಡ್ತೀವೋ ಅದೇ ಥರ ನಾವು ನಮಗೆ ಫೀಲಿಂಗ್ಸ್ ಬರುತ್ತೆ. ನಮಗೆ ಹೇಗೆ ಫೀಲಿಂಗ್ಸ್ ಬರುತ್ತೋ ಅದೇ ಥರ ನಾವು ರಿಯಾಕ್ಟ್ ಮಾಡ್ತೀವಿ. ಸೊ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಥಿಂಕಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ. ಪಾಸಿಟಿವ್ ಸೈಡ್ ನಾವು ಥಿಂಕ್ ಮಾಡಿದಾಗ ವಿ ವಿಲ್ ಗೆಟ್ ಅ ಪಾಸಿಟಿವ್ ಫೀಲಿಂಗ್ಸ್. ಥಿಂಕಿಂಗ್ ಆ್ಯಂಡ್ ಫೀಲಿಂಗ್ಸ್ ಕಂಬೈನ್ ಈಚ್ ಅದರ್ ಆ್ಯಂಡ್ ವಿಲ್ ಗೆಟ್ ಅ ಪಾಸಿಟಿವ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನಾವು ಕೊಡೋದು, ನಾವು ತಗೊಳ್ಳೋದು ಎರಡೂ ಕೂಡ ಪಾಸಿಟಿವ್ ಆಗಿರಬೇಕು. ಮೋಸ್ಟ್ ಆಫ್ ದ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಲ್ ಬಿಕಾಸ್ ಆಫ್ ದ ಸ್ಟ್ರೆಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮೆನಿ ಟೈಪ್ಸ್ ಆಫ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಓನ್ಲಿ ದೇ ಆರ್ ಹ್ಯಾವಿಂಗ್ ದೇರ್ ರೂಟ್ಸ್ ಫ್ರಮ್ ದ ಥಾಟ್ ಪ್ರಾಸೆಸ್ ಅಂತ ಹೇಳ್ತೀವಿ. ಅದಕ್ಕೆ ವಿಚಾರ ಸ್ವಚ್ಛವಾಗಿರಬೇಕು. ಥಾಟ್ ಪ್ರಾಸೆಸ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್ ಸೈಡ್, ಇಟ್ ಶುಡ್ ನಾಟ್ ಬಿ ನೆಗೆಟಿವ್ ಸೈಡ್. ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿಶ್ರಾಮ, ಸ್ಲೀಪ್ ಅಂತ ಹೇಳ್ತೀವಿ, ದಟ್ ಇಸ್ ರೆಸ್ಟ್ ಅಂತ ಹೇಳ್ತೀವಿ. ಇಡೀ ರಾತ್ರಿ ಕೆಲಸ ಮಾಡೋದು, ಇಡೀ ದಿನ ಮಲಗೋದು, ಮತ್ತೆ 2 hours 3 ಗಂಟೆ 2 ಗಂಟೆವರೆಗೂ ಕೆಲಸ ಮಾಡೋದು, 2 to 3 hours ನಿದ್ದೆ ಮಾಡೋದು, ಮತ್ತೆ ಬೆಳಗ್ಗೆ ಎದ್ದು ಕೆಲಸ ಶುರು ಮಾಡೋದು. ದಿಸ್ ಶುಡ್ ನಾಟ್ ಬಿ ಡನ್. 6 to 9 hours ಸ್ಲೀಪ್ ಅಕಾರ್ಡಿಂಗ್ ಟು ಯುವರ್ ಏಜ್ ಇಟ್ ಇಸ್ ಮಸ್ಟ್ ಅಂತ ಹೇಳ್ತೀವಿ. ನಿದ್ದೆ ಟೈಮಲ್ಲಿ ನಿದ್ದೆ ಮಾಡಲೇಬೇಕು. ಒನ್ ವೆರಿ ಇಂಪಾರ್ಟೆಂಟ್ ಹೆಲ್ದಿ ಹ್ಯಾಬಿಟ್ಸ್ nowadays we should adopt is expose yourself to sunlight ಅಂತ ಹೇಳ್ತೀವಿ. ಯಾವುದೇ ಟೈಮಲ್ಲಿ, ಬೆಳಿಗ್ಗೆ ಎಕ್ಸಸೈಸ್ ಟೈಮಲ್ಲಿ ನಿಮಗೆ ಆಗ್ತಾ ಇಲ್ಲ ಅಂತ ಅಂದಾಗ ಆಫೀಸ್ ಹೋಗೋ ಟೈಮಲ್ಲಿ ಅಟ್ಲೀಸ್ಟ್ 5 to 10 minutes, ಅಟ್ಲೀಸ್ಟ್ 5 to 10 minutes ಆರ್ 15 minutes ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ಸನ್ಲೈಟ್ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ 5
important healthy habits. First is diet, physical activity, day routine, that is discipline, achara, vichara means thinking process, last is sleep or rest, vishrama anta ಹೇಳ್ತೀವಿ. These are all the 5 points we should adopt for a healthy life ಅಂತ ಹೇಳ್ತೀವಿ. ಇವತ್ತಿಗೆ ಎಷ್ಟು, ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.